ಮಾಳಿಕೆ 3, ಪುಸ್ತಕ ಪರಿಚಯ 19, ತಿಂಗಳ ವಿಶೇಷ ಅನ್ಯ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡ ಕಾದಂಬರಿಗಳು. ಪುಸ್ತಕದ ಹೆಸರು ನಿರ್ಮಲ. ಮೂಲ ಮುನ್ಷಿ ಪ್ರೇಮಚಂದ್. ಅನುವಾದ ಡಾಕ್ಟರ್ ತಿಪ್ಪೇಸ್ವಾಮಿ. ಅಭಿಪ್ರಾಯ ವಿಜಯ ಎಸ್.ಪಿ. ಓದುತ್ತಿರುವವರು ಸೌಂದರ್ಯ ಎಂ.ವಿ. ಹಿಂದಿ ಭಾಷೆಯ ಸುಪ್ರಸಿದ್ಧ ಕಾದಂಬರಿಕಾರ ಮುನ್ಷಿ ಪ್ರೇಮಚಂದ್. ಇವರ ಹೆಸರನ್ನು ಬಹಳಷ್ಟು ಜನ ಕೇಳಿರುತ್ತೀರಿ. ಅವರ ಸುಪ್ರಸಿದ್ಧ ಕಾದಂಬರಿ ನಿರ್ಮಲ. ಇದು ಅನೇಕ ಭಾಷೆಗಳಿಗೆ ಅನುವಾದವಾಗಿದೆ. ಡಾಕ್ಟರ್ ತಿಪ್ಪೇಸ್ವಾಮಿ ಇವರು ಈ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಈ ಪುಸ್ತಕವನ್ನು ನಿನ್ನೆಯಷ್ಟೇ ಓದಿ ಮುಗಿಸಿದೆ. ಮೊದಲೇ ಹೇಳಿಬಿಡುವೆ, ಇದು ಸಾರ್ವಕಾಲಿಕತೆಗೆ ಸಲ್ಲುವ ಕಥಾವಸ್ತುವಲ್ಲ. ಇದನ್ನು ಬರೆದ ವರ್ಷ 1927. ಅಲ್ಲಿಗೆ ಊಹಿಸಿಕೊಳ್ಳಿ. ಆ ಕಾಲದ ಜನಜೀವನ, ಬದುಕಿನ ಮೌಲ್ಯ, ಕಟ್ಟುಪಾಡುಗಳು, ಆರ್ಥಿಕ ಸಾಮಾಜಿಕ ಸ್ಥಿತಿಗಳು, ಪಿಡುಗುಗಳು, ಹೆಣ್ಣಿನ ಸಂಕೋಲೆ ಇತ್ಯಾದಿ ಇತ್ಯಾದಿ. ಬೊಂಬೆಗಳಿಗೆ ಮದುವೆ ಮಾಡಿ ನಿರಾಳವಾಗಿ ಹಕ್ಕಿಯಂತೆ ಹಾರಾಡಿಕೊಂಡಿರುವ ಎಳೆಯ ತಾರುಣ್ಯದಲ್ಲೇ ಯೌವನ ಅರಳುವ ಮೊದಲೇ ಮದುವೆ ಬಂಧನಕ್ಕೆ ಸಿಕ್ಕಿಕೊಳ್ಳುವ ಮೊಗ್ಗಿನಂಥ ಹೆಣ್ಣು ಹೇಗೆ ಹಣ್ಣಾಗಿ ಬಿಡುತ್ತಾಳೆ ಕಾಲಕ್ಕೆ ಮುನ್ನ. ವರದಕ್ಷಿಣೆಯ ಭೂತಕ್ಕೆ ಬೆದರಿ ಹರಕೆಯ ಕುರಿಯಾಗುವ ದುರ್ಭರತೆಯಲ್ಲೂ ಪಾಲಿಗೆ ಬಂದದ್ದನ್ನೇ ಎದುರಾಡದೆ ಸ್ವೀಕರಿಸುವ ಹೆಣ್ಣಿನ ನಿಗೂಢ ನಿಷ್ಠೆ, ಅಂತರಾಳ, ಮಕ್ಕಳನ್ನು ಹೆರದೆ ತಾಯಿಯಾಗಬೇಕಾದ ಹೊಣೆ, ಹೊಸ್ತಿಲೊಳಗೇ ಕವರಿ ಹೋಗುವ ತಾರುಣ್ಯ, ಹೊಂಗನಸು, ಎದುರಾಗುವ ಸಂಕಷ್ಟಗಳ ಸರಮಾಲೆ. ಅಬ್ಬಬ್ಬ, ಹೀಗೂ ಬದುಕೆ? ಕರುಳು ಸುಟ್ಟಂಥ ವೇದನೆಯನ್ನು ಕ್ಷಣಕಾಲವಾದರೂ ನಮ್ಮೊಳಗಿಗೆ ಅಂಟಿಸಿಬಿಡುವ ಈ ಕಾದಂಬರಿ ಓದುಗರಿಗೆ ಕಥೆ ಓದುವ ಸುಖವನ್ನು ಖಂಡಿತ ಕೊಡುತ್ತದೆ. ಆ ಕಾಲದ ಜನಜೀವನ ಕಣ್ಣೆದುರು ಕಟ್ಟುತ್ತದೆ. ದೋಸೆ ಮಗುಚಿದಂತೆ ಬೀಸಿ ಬಂದ ಬದಲಾವಣೆಯ ಗಾಳಿ ಅಂದಿಗೂ ಇಂದಿಗೂ ಹೆಣ್ಣಿನ ಬದುಕನ್ನು ಅದೆಷ್ಟು ನೇರ ಮಾಡಿದೆ ಅನ್ನುವ ಉದಾಹರಣೆ ಇಲ್ಲಿ ನಮಗೆ ಖಂಡಿತ ದಕ್ಕುತ್ತದೆ. ಸರಳವಾಗಿ ಅನೌಪಚಾರಿಕವಾಗಿ ಮುಂದುವರಿಯುವ ಈ ಕಾದಂಬರಿಯಲ್ಲಿ ಕಂಡುಬರುವ ಅಂದಿನ ನಂಬಿಕೆಗಳು, ಸಾಮಾಜಿಕ ಶೋಷಣೆಗಳು ಓದುತ್ತಾ ಮೈ ನಡುಗುತ್ತದೆ. ಪಾತ್ರಗಳು ನಮ್ಮನ್ನು ಸಂಕಟದ ಮೂಸೆಯಲ್ಲಿ ಅಲ್ಲಾಡಿಸುತ್ತವೆ. ಹತ್ತತ್ರ 100 ವರ್ಷಗಳ ಹಿಂದೆ ಬದುಕು ಹೇಗಿತ್ತು ಎಂದು ತಿಳಿಯಲು ಈ ಕಾದಂಬರಿ ಓದಿ. ಪುಸ್ತಕ ತಂತಾನೇ ಓದಿಸಿಕೊಳ್ಳುತ್ತದೆ. ಸಮಯವಿದ್ದರೆ ಕೆಳಗಿಡಲು ಮನಸ್ಸಾಗದಂತೆ. ಕೆಲವೊಮ್ಮೆ ಹಿಂದಿನ ಸಾಮಾಜಿಕ ಜೀವನದ ಪರಿಚಯ ಸಿಕ್ಕರೆ ಇಂದಿನ ಎಷ್ಟೋ ಬದಲಾಗಿರುವ ಸಮಾಜದ ನಡುವೆ ನಮಗಿರುವ ಉತ್ತಮ ಬದುಕು, ಸಂತೋಷ ಹಾಗೂ ತೃಪ್ತಿಯನ್ನು ಕಂಡುಕೊಳ್ಳುವಲ್ಲಿ ಸಹಾಯ ಮಾಡುವುದು ಖಂಡಿತ. ಓದಿ ಆನಂದಿಸಿ. ಧನ್ಯವಾದಗಳು.